ಇನ್ನು ನಂತರ ಪ್ರಶ್ನೆ ಇದೆ ಸರ್, ಏನಂತ ಹೇಳಿದೆ, ಇವೆಲ್ಲ ಮುಂದಿನ ಎಕ್ಸಾಮ್ಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಬರ್ತಾವ. CPU ವೇಗವನ್ನು ಅಳೆಯುವುದು ಯಾವುದು ಅಂತ ಹೇಳಿದೆ. SSC 2018ರಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. CPU ವೇಗವನ್ನು ಅಳೆಯುವುದು ಯಾವುದು ಅಂತ ಹೇಳಿದೆ. ಎ ಇದೆ DPI ಅಂತೇಳಿದೆ, ಬಿ ಇದೆ CCPS ಅಂತೇಳಿದೆ, ಸಿ ಇದೆ PPM ಅಂತೇಳಿದೆ, ಡಿ ಇದೆ LPM ಅಂತೇಳಿದೆ. ಹಾಗಾದ್ರೆ ಈ CPU ಅಂತೇಳಿ ಬಂದಾಗ ಸರ ಇದು ಎವರ್ ಗ್ರೀನ್ ಆಗಿರುವಂಥ ಪ್ರಶ್ನೆ. ಸರ್ CPU ಅಂತೇಳಿ ಬಂದಾಗ ಅದ್ರ ಫುಲ್ ಫಾರ್ಮ್ ಗೊತ್ತಿರಬೇಕು ನಿಮಗೆ. CPU ಫುಲ್ ಫಾರ್ಮ್ ಅನ್ನು ಹೇಳ್ತಾ ಬರ್ರಿ ಸ್ನೇಹಿತರ ನೋಡೋಣ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ಕರಿತಾ ಬರ್ತೀವಿ. ಏನಂತೇಳಿ ಕರಿತಾ ಬರ್ತೀವಿ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ಕರಿತಾ ಬರ್ತೀವಿ. ಸರ್ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲಿ ಕಂಡು ಬರ್ತದ ಅಂತೇಳಿ ಬಂದಾಗ ಅದು ಕೂಡ ಗೊತ್ತಿರಬೇಕಾಗ್ತದೆ. ಮದರ್ ಬೋರ್ಡ್ನಲ್ಲಿ ಕಂಡು ಬರುತ್ತಾ, ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಬಹುದು. ಸರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸರ್ ಮದರ್ ಬೋರ್ಡ್ನಲ್ಲಿ ಕಂಡು ಬರ್ತದ. ಈ ಮದರ್ ಬೋರ್ಡ್ನಲ್ಲಿ ಕಂಡು ಬರುವಂಥ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನುವಂಥದ್ದು ಲಕ್ಷಾಂತರ ಟ್ರಾನ್ಸಿಸ್ಟರ್ ಸ್ವಿಚ್ಗಳಿಂದ ಮಾಡಲ್ಪಟ್ಟಿರುತ್ತ. ಯಾವ್ದರಿಂದ ಸರ್? ಟ್ರಾನ್ಸಿಸ್ಟರ್ಗಳಿಂದ ಮಾಡಲ್ಪಟ್ಟಿರ್ತದ. ಅಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಸರ್ ಬಹಳಷ್ಟು ಟ್ರಾನ್ಸಿಸ್ಟರ್ಗಳು ಇರ್ತಾ ಹೋಗ್ತಾವ. ಆ ಟ್ರಾನ್ಸಿಸ್ಟರ್ಗಳಿಂದ ಯಾವುದು ಮಾಡಲ್ಪಟ್ಟಿರುತ್ತಂದ್ರೆ CPU ಅನ್ನುವಂಥದ್ದು ಮಾಡಲ್ಪಟ್ಟಿರುತ್ತ. ಹಾಗಾದ್ರೆ ಈ ಟ್ರಾನ್ಸಿಸ್ಟರ್ ಅನ್ನ ಯಾವುದರಿಂದ ಮಾಡಲಾಗಿರುತ್ತೆ ಅಂತೇಳಿ ಬಂದಾಗ ಅದು ಕೂಡ ಗೊತ್ತಿರಬೇಕಾಗ್ತದೆ. ಸಿಲಿಕಾನ್ದಿಂದ ಮಾಡಲ್ಪಟ್ಟಿರುತ್ತಾ? ಯಾವುದರಿಂದ? ಸಿಲಿಕಾನ್ದಿಂದ ಮಾಡಲ್ಪಟ್ಟಿರುತ್ತಾ? ಇಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಸಿಲಿಕಾನ್ ವ್ಯಾಲಿ ಅಂತೇಳಿ, ಸಿಲಿಕಾನ್ ಸಿಟಿ ಅಂತೇಳಿ ಕರೆಯೋದು ಯಾವುದನ್ನಂದ್ರೆ ನಮ್ಮ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತೇಳಿ ಕರಿತಾ ಬರ್ತೀವಿ. ಅದು ಗೊತ್ತಿರಬೇಕು. ಈ CPU ಅಂತೇಳಿ ಬಂದಾಗ ಸ್ನೇಹಿತರೆ ಇಡೀ ಕಂಪ್ಯೂಟರನ್ನು ಕಂಟ್ರೋಲ್ ಮಾಡುವಂಥದ್ದೇ ಯಾವುದು ಅಂತೇಳಿ ಬಂದಾಗ CPU. ನೆನಪಿಟ್ಕೊಳ್ರಿ, ಇಡೀ ಏನು ಮಾಡ್ತದಂದ್ರೆ ಇಡೀ ಕಂಪ್ಯೂಟರನ್ನು ನಿರ್ವಹಣೆ ಮಾಡುವಂಥದ್ದು ಅಥವಾ ಇಡೀ ಕಂಪ್ಯೂಟರನ್ನು ಕಂಟ್ರೋಲ್ ಮಾಡುವಂಥ ಅಂಗನೇ ಯಾವುದು ಅಂತೇಳಿ ಬಂದಾಗ CPU ಅಂತೇಳಿ ಕರಿತಾ ಬರ್ತೀವಿ. ಅದಕ್ಕಾಗಿ ಹೆಂಗೆ ಮಾನವನ ಶರೀರವತಿ ಈ ಕಂಪ್ಯೂಟರನ್ನು ನಿಯಂತ್ರಣ ಮಾಡುವಂಥದ್ದು ಯಾವುದಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದಕ್ಕಾಗಿ ಈ CPU ಅನ್ನುವಂಥ ಘಟಕವನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ಕಂಪ್ಯೂಟರ್ನ ಮೆದುಳು ಮತ್ತು ಹೃದಯ ಅಂತೇಳಿ ಕರಿತಾ ಬರ್ತೀವಿ. ಬ್ರೈನ್ ಆಫ್ ಕಂಪ್ಯೂಟರ್ ಅಂತೇಳಿ ಕರಿತೀವಿ, ಬ್ರೈನ್ ಆಫ್ ಹಾರ್ಟ್ ಅಂತೇಳಿ ಕರಿತೀವಿ. ಯಾವುದನ್ನ ಅಂತೇಳಿ ಬಂದಾಗ ಸರ್ ನೆನಪಿಟ್ಕೊಳ್ರಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಕಂಪ್ಯೂಟರ್ನ ಮೆದುಳು ಮತ್ತು ಕಂಪ್ಯೂಟರ್ನ ಹೃದಯ ಅಂತೇಳಿ ಕರಿತಾ ಬರ್ತೀವಿ. ಸರ್ ಎರಡೂ ರೀತಿಯಾಗಿರುವಂಥ ಪ್ರಶ್ನೆ ಕೇಳಿದಂದ್ರೆ ನೀವು ಆನ್ಸರ್ ಮಾಡಬೇಕಾಗಿರುವಂಥದ್ದು ಯಾವುದು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಕೇಳಿದಾನಂದ್ರ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಯಾವುದರಿಂದ ಅಳಿತಾರ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗ್ತದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಯಾವುದರಿಂದ ಅಳಿತಾ ಬರ್ತಾರಂದ್ರೆ ಕ್ಲಾಕ್ ಸೈಕಲ್ಸ್. ನೋಡ್ರಿ ಕರೆಕ್ಟಾಗಿ ನೆನಪಿಟ್ಕೊಳ್ರಿ, ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅಂತೇಳಿ ಕರಿತಾ ಬರ್ತೀವಿ. ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ದಿಂದ ಯಾವುದನ್ನು ಅಳಿಲಾಗ್ತದೆ ಅಂತೇಳಿ ಬಂದಾಗ ಸರ್ ಆ CPU ವೇಗವನ್ನು ಅಳಿಲಾಗ್ತದ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಮಾಡಿರುವಂಥದ್ದು ಅದೇ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅಂತೇಳಿ ಬಂದಾಗ ಯಾವುದು ಈ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಆಗ್ತದೆ ಅಂದ್ರೆ ಆಪ್ಷನ್ಸ್ 2 ಅನ್ನುವಂಥದ್ದು. CCPS ಅಂತೇಳಿ ಕೊಟ್ಟಾನ. CCPS ಫುಲ್ ಫಾರ್ಮ್ ಏನು ಅಂದರೆ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅಂತೇಳಿ ಕರಿತಾ ಬರ್ತೀವಿ. ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅನ್ನುವಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ವೇಗವನ್ನು ಅಳಿತಾ ಬರ್ತದೆ ಅನ್ನುವಂಥದ್ದು. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ನಾವು ಇನ್ನೊಂದು ಹೆಸರಿನಿಂದ ಕೂಡ ಕರಿತಾ ಬರ್ತೀವಿ. ಸರ್ ಏನಂತೇಳಿ ಕರಿತಾ ಬರ್ತೀವಿ ಅಂದ್ರೆ ಪ್ರೊಸೆಸರ್ ಅಂತೇಳಿ ಕೂಡ ಕರಿತಾ ಬರ್ತೀವಿ. ಏನಂತೇಳಿ ಸರ್? ಪ್ರೊಸೆಸರ್ ಅಂತೇಳಿ ಕೂಡ ಕರಿತಾ ಬರ್ತೀವಿ. ಯಾವುದನ್ನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಪ್ರೊಸೆಸರ್ ಅಂತೇಳಿ ಕೂಡ ಕರಿತಾ ಬರ್ತೀವಿ. ಹಾಗಾದ್ರೆ ಈ CPU ಅನ್ನುವಂಥದ್ದು ಪ್ರಮುಖವಾಗಿ ಯಾವುದನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಭಾಳ ಸಾರಿ ಪ್ರಶ್ನೆ ಮಾಡಿದಾನೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನುವಂಥದ್ದು ಏನನ್ನು ಒಳಗೊಂಡಿರುತ್ತೆ ಅಂತೇಳಿ ಬಂದಾಗ ನೆನಪಿಟ್ಕೊಳ್ಸರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನುವಂಥದ್ದು ಏನೇನು ಒಳಗೊಂಡಿರುತ್ತೆ ಅಂದ್ರೆ ಒಂದು ಪ್ರಮುಖವಾಗಿ ಕಂಟ್ರೋಲ್ ಯೂನಿಟನ್ನು ಒಳಗೊಂಡಿರುತ್ತೆ. ಇಡೀ ಕಂಪ್ಯೂಟರನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದನ್ನು CPU ಕಂಟ್ರೋಲ್ ಯೂನಿಟನ್ನು ಒಳಗೊಂಡಿರುತ್ತಾ. ಅದರ ಜೊತೆಗೆ ಮೆಮ್ರಿ ಯೂನಿಟನ್ನು ಒಳಗೊಂಡಿರುತ್ತಾ. ಏನು ಸರ? ಮೆಮ್ರಿ ಯೂನಿಟನ್ನು ಒಳಗೊಂಡಿರುತ್ತಾ. ಅದು ಕೂಡ ನೆನಪಿಡಬೇಕಾಗ್ತದ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ALU ಅನ್ನು ಒಳಗೊಂಡಿರುತ್ತಾ. ALU ಅಂತೇಳಿ ಬಂದಾಗ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಅಂತೇಳಿ ಕರಿತಾ ಬರ್ತೀವಿ. ALU ಫುಲ್ ಫಾರ್ಮನ್ನು ಕೂಡ ಕೇಳ್ತಾ ಬಂದಿದ್ದಾನೆ. ನೆನಪಿಟ್ಕೊಡ್ರಿ, ಮುಂದೆ ಇವುಗಳ ಫುಲ್ ಫಾರ್ಮನ್ನು ಕೇಳ್ತಾ ಬರ್ಬೋದು. CU ಅಂತೇಳಿ ಬಂದಾಗ ಕಂಟ್ರೋಲ್ ಯೂನಿಟ್, MU ಅಂತೇಳಿ ಬಂದಾಗ ಮೆಮ್ರಿ ಯೂನಿಟ್ ಅಂತೇಳಿ ಕರಿತಾ ಬರ್ತೀವಿ. ALU ಅಂತೇಳಿ ಬಂದಾಗ ಅರಿಥಮೆಟಿಕ್ ಲಾಜಿಕ್ ಯೂನಿಟ್, ಅದರ ಫುಲ್ ಫಾರ್ಮನ್ನು ಕೂಡ ಕೇಳ್ತಾ ಬರ್ಬೋದು. ಸರ CPU ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ ಅಂದ್ರೆ ಕಂಟ್ರೋಲ್ ಯೂನಿಟನ್ನು ಒಳಗೊಂಡಿದೆ, ಮೆಮ್ರಿ ಯೂನಿಟನ್ನು ಒಳಗೊಂಡಿದೆ, ಅರಿಥಮೆಟಿಕ್ ಲಾಜಿಕ್ ಯೂನಿಟಿನ ಜೊತೆಗೆ ರೆಜಿಸ್ಟರನ್ನು ಕೂಡ. ಹಾಗಾದ್ರೆ
ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ ಕಾರ್ಯಕ್ಷಮತೆಯನ್ನ ಯಾವುದರಲ್ಲಿ ನಾವು ಅಳವಡಿಸ್ತೀವಿ ಅಥವಾ ಯಾವುದರಲ್ಲಿ ವ್ಯಕ್ತಪಡಿಸ್ತೀವಿ ಅಂತ ಕೇಳ್ತಾ ಬರ್ತಾನೆ. ನೆನಪಿಟ್ಕೊಳ್ರಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ಕಾರ್ಯಕ್ಷಮತೆಯನ್ನ ಯಾವುದರಲ್ಲಿ ವ್ಯಕ್ತಪಡಿಸ್ತೀವಿ ಅಂತ ಕೇಳ್ತಾ ಬರ್ತಾನ. ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ ಅನ್ನುವಂಥದ್ದು. ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ನೋಡ್ರಿ, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ ಮತ್ತು ಬಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ದಲ್ಲಿ ಯಾವುದರ ನಾವು ಕಾರ್ಯಕ್ಷಮತೆಯನ್ನ ಸರ್ ಏನು ಅಳಿತೀವಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ ಪ್ರಮುಖವಾಗಿರುವಂಥ ಕಾರ್ಯಕ್ಷಮತೆಯನ್ನ ವ್ಯಕ್ತಪಡಿಸ್ತೀವಿ. ಅದು ಕೂಡ ಗೊತ್ತಿರ್ಬೋದು. MIPSನ ಫುಲ್ ಫಾರ್ಮ್ ಕೇಳ್ಬೋದು. ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ ಕರಿತಾ ಬರ್ತೀವಿ. BIPS ಅಂದ ಬಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ ಕರಿತಾ ಬರ್ತೀವಿ. ಇದೆಲ್ಲ ಸರ್ ಯಾವುದಕ್ಕೆ ಸಂಬಂಧಿಸಿದಂತೆ ಗೊತ್ತಿರಬೇಕಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಗೆ ಸಂಬಂಧಿಸಿದ ಹಾಗೆ ಗೊತ್ತಿರಬೇಕು ಅನ್ನುವಂಥದ್ದು. ಇನ್ನು ನಂತರ ನೋಡ್ರಿ, ಎ ಇದೆ, DPI ಅಂತೇಳಿದೆ. ಸರ್ DPI ಅಂತೇಳಿ ಬಂದಾಗ ತಮಗೆಲ್ಲರಿಗೂ ಕೂಡ ಗೊತ್ತಿಟ್ಕೊಡ್ರಿ, ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ಬೋದು. ಸರ್ DPI ಅನ್ನುವಂಥದ್ದು ಯಾವುದರನ್ನ ಅಳಿತದ ಅಂತೇಳಿ ಬಂದಾಗ ಒಂದು ಪ್ರಿಂಟಿನ ಕ್ವಾಲಿಟಿಯನ್ನು ಅಳಿತದ. ಒಂದು ಪ್ರಿಂಟಿನ ಕ್ವಾಲಿಟಿಯನ್ನು ಅಳಿಯುವಂಥ ಸಾಧನ ಯಾವುದನ್ನ DPI. ನೆನಪಿಟ್ಕೊಳ್ರಿ ಸರ್, DPI ಏನು ಅಳಿತದಂದ್ರೆ ಒಂದು ಪ್ರಿಂಟಿನ ಕ್ವಾಲಿಟಿಯನ್ನು ಅಳಿಯುವಂಥದ್ದು ಯಾವುದು ಅಂದ್ರೆ ಅಳಿಯುವಂಥ ಸಾಧನ DPI ಅನ್ನುವಂಥದ್ದು. ಸರ್ DPIನ ಫುಲ್ ಫಾರ್ಮ್ ಹೇಳ್ತಾ ಬರ್ರಿ ನೋಡೋಣ. ಡಾಟ್ ಫಾರ್ ಇಂಚ್ ಅಂತೇಳಿ ಕರಿತಾ ಬರ್ತೀವಿ. DPIನ ಫುಲ್ ಫಾರ್ಮ್ ಏನಂತ ಕೂಡ ಕೇಳ್ಬೋದು. ಡಾಟ್ ಫಾರ್ ಇಂಚ್ ಅಂತೇಳಿ ಕರಿತಾ ಬರ್ತೀವಿ. ಸರ್ DPI ಅಂದ್ರೆ ಏನು? ಡಾಟ್ ಫಾರ್ ಇಂಚ್ ಅಂತೇಳಿ ಕರಿತಾ ಬರ್ತೀವಿ. ಒಂದು ಪ್ರಿಂಟರ್ನ ಕ್ವಾಲಿಟಿಯನ್ನು ಅಳೆಯುವಂಥ ಸಾಧನ ಯಾವುದಂದ್ರೆ ಡಾಟ್ ಫಾರ್ ಇಂಚ್ ಅಂತೇಳಿ ಕರಿತಾ ಬರ್ತೀವಿ. CCPS ಅಂದ್ರೆ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ವೇಗವನ್ನು ಅಳಿತದ. ಹಾಗಾದ್ರೆ ಸರ್ PPM ಅಂತೇಳಿದೆ, ನೋಡೋಣ, ಆನ್ಸರ್ ಮಾಡ್ರಿ. ಸರ್ PPMನ ಫುಲ್ ಫಾರ್ಮ್ ಅನ್ನು ಕೂಡ ಕೇಳಬಹುದು. PPMನ ಫುಲ್ ಫಾರ್ಮ್ ಅನ್ನು ಕೂಡ ಕೇಳಬಹುದು. ಇದು ಯಾವುದನ್ನು ಅಳತೆ ಮಾಡಲಿಕ್ಕೆ ಬಳಸ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತದ. ನೆನಪಿಟ್ಕೊಳ್ಸರ, ಪ್ರಿಂಟರಿನ ಸ್ಪೀಡನ್ನು ಅಳತೆ ಮಾಡಲು, ಪ್ರಿಂಟರಿನ ಸ್ಪೀಡನ್ನು ಅಳತೆ ಮಾಡಲು ಬಳಸುವ ಸಾಧನ ಯಾವುದಂದ್ರೆ ಪೇಜ್ ಪರ್ ಮಿನಿಟ್ ಅಂತೇಳಿ ಕರಿತಾ ಬರ್ತೀವಿ. ಪ್ರಿಂಟರಿನ ಸ್ಪೀಡನ್ನು ಯಾವುದರಲ್ಲಿ ಅಳಿತೀವಿ ಅಂದ್ರೆ ಪೇಜ್ ಪರ್ ಮಿನಿಟ್ದಲ್ಲಿ ಅಳಿತಾ ಬರ್ತೀವಿ. ಪ್ರಿಂಟರಿನ ವೇಗವನ್ನು ಅಳಿಯುವಂಥದ್ದು ಯಾವುದರಲ್ಲಿ ಅಂದ್ರೆ ಸರ್ ನೆನಪಿಟ್ಕೊಳ್ರಿ, ಪೇಜ್ ಪರ್ ಮಿನಿಟ್ದಲ್ಲಿ ಪ್ರಿಂಟರಿನ ವೇಗವನ್ನು ಅಳಿತಾ ಬರ್ತೀವಿ. ಅದ್ರ ಜೊತೆಗೆ ಕೆಳಗಡೆ ಒಂದು ಆಪ್ಷನ್ಸ್ ಇದೆ ನೋಡ್ರಿ, LPM. ಸರ್ ಲೈನ್ ಪರ್ ಮಿನಿಟ್ ಅಂತೇಳಿ ಕರಿತಾ ಬರ್ತೀವಿ. ಏನಂತೇಳಿ ಬಂದಾಗ ಲೈನ್ ಪರ್ ಮಿನಿಟ್. ಮೊದಲೆಲ್ಲ ಇವುಗಳನ್ನ ಲೇಸರ್ಗಳಲ್ಲಿ ಕೂಡ ಲೈನ್ ಪರ್ ಮಿನಿಟ್ ಅನ್ನು ಅಳವಡಿಕೆ ಆಗಿರ್ತದ. ಸರ್ ಇದು ಕೂಡ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪ್ರಿಂಟರ್ನ ಸ್ಪೀಡಿಗೆ ಸಂಬಂಧಿಸಿದಂತೆ ಸರ್ ಯಾವುದನ್ನ ಬಳಸ್ತಾ ಬರ್ತಾರಂದ್ರ ಪೇಜ್ ಪರ್ ಮಿನಿಟ್ ಅನ್ನ ಬಳಸ್ತಾರ, ಲೈನ್ ಪರ್ ಮಿನಿಟ್ ಅನ್ನ ಬಳಸ್ತಾ ಬರ್ತಾರ. ಅದ್ರ ಜೊತೆಗೆ ಸರ ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅನ್ನು ಕೂಡ ಬಳಸ್ತಾ ಬರ್ತಾರೆ. ಮೊದಲೆಲ್ಲ ಬಳಸ್ತಾ ಇದ್ರು ಯಾವುದನ್ನ ಅಂತೇಳಿ ಬಂದಾಗ CPS ಅಂತೇಳಿ ಬಂದಾಗ ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅಂತೇಳಿ ಕರಿತಾ ಬರ್ತೀವಿ. ಪೇಜ್ ಪರ್ ಮಿನಿಟ್ ಆಗಿರ್ಬೋದು, LPM ಆಗಿರ್ಬೋದು, ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಆಗಿರ್ಬೋದು, ಇವೆಲ್ಲ ಒಂದು ಪ್ರಿಂಟರಿನ ವೇಗವನ್ನು ಅಳತೆ ಮಾಡಲು ಬಳಸ್ತೀವಿ. ಅದೇ ರೀತಿ ಡಾಟ್ ಫಾರ್ ಇಂಚನ್ನು ಯಾವುದಕ್ಕೆ ಸಂಬಂಧಿಸಿದಂತೆ ಬಳಸ್ತೀವಿ ಅಂದ್ರೆ ಒಂದು ಪ್ರಿಂಟರಿನ ಕ್ವಾಲಿಟಿಗೆ ಸಂಬಂಧಿಸಿದಂತೆ ಬಳಸ್ತಾ ಬರ್ತೀವಿ. ಅದೇ ರೀತಿ ಸೆಂಟ್ರಲ್ ಪ್ರೊಸೆಸಿಂಗ್ ವೇಗವನ್ನು ಅಳೆಯುವಂಥದ್ದು ಯಾವುದಂತ ಕೇಳಿದ್ದ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗ್ತದ, ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅನ್ನುವಂಥದ್ದು. ಓಕೆ, ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್ ಅನ್ನುವಂಥದ್ದು. ಇನ್ನು ನಂತರ ಕಾಲಾವಧಿಯಲ್ಲಿ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಸ್ನೇಹಿತರ. ಈ ಕೆಳಗಿನ ಯಾವುದು ವೊಲಾಟೈಲ್ ಮೆಮರಿ ಆಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಇವುಗಳು ಕೂಡ ಬಹಳಷ್ಟು ಸಂದರ್ಭದಲ್ಲಿ ಪ್ರಶ್ನೆ ಬಂದಿರುವಂಥದ್ದು. ಓಕೆ, ನೋಡೋಣ, ಬೇಗನೆ ಆನ್ಸರ್ ಮಾಡ್ತಾ ಬರ್ರಿ. ಈ ಕೆಳಗಿನ ಯಾವುದು ವೊಲಾಟೈಲ್ ಮೆಮರಿ ಆಗಿದೆ ಅಂತೇಳಿ ಕೊಟ್ಟಾನ. KPSC 2016ರಲ್ಲಿ ಪ್ರಶ್ನೆಯನ್ನು ಕೇಳಿದಾನ. ಈ ಕೆಳಗಿನ ಯಾವುದು ವೊಲಾಟೈಲ್ ಮೆಮರಿ ಆಗಿದೆ ಅಂತೇಳಿ ಕೊಟ್ಟು ಪ್ರಶ್ನೆ ಕೊಟ್ಟಿದ್ದಾನ. ಎ ಇದೆ ರ್ಯಾಮ್ ಅಂತ ಹೇಳಿದ, ರ್ಯಾಮ್ ಅಂತ ಹೇಳಿದ. ಸರ್ ಬಿ ಇದೆ ರೋಮ್ ಅಂತ ಹೇಳಿದೆ. ಸಿ ಇದೆ ರ್ಯಾಮ್ ಮತ್ತು ರೋಮ್ ಅಂತ ಹೇಳಿದೆ. ಡಿ ಇದೆ ಮೇಲಿನ ಯಾವುದೂ ಅಲ್ಲ ಅಂತೇಳಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನ. ಹಾಗಾದ್ರೆ ನೋಡೋಣ, ಆನ್ಸರ್ ಮಾಡ್ರಿ. ಸರ್ ಎ ರ್ಯಾಮ್ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನೆನಪಿಟ್ಕೊಡ್ರಿ, ವೊಲಾಟೈಲ್ ಮೆಮರಿ ಅಂದ್ರೆ ಏನು ಅಂತೇಳಿ ಬಂದಾಗ ಯಾವುದೇ ಒಂದು ಕಂಪ್ಯೂಟರನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅನ್ಕೊಳ್ರಿ. ಯಾವುದೇ ಒಂದು ಕಂಪ್ಯೂಟರನ್ನು ಬಳಕೆ ಮಾಡ್ತಾ ಇರಬೇಕಾಗಿರುವಂಥ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ಆ ಕಂಪ್ಯೂಟರ್ ಆಫ್ ಆಯಿತು. ಆ ಕಂಪ್ಯೂಟರ್ ಆಫ್ ಆದಂಥ ಸಂದರ್ಭದಲ್ಲಿ ಅದರಲ್ಲಿರುವಂಥ ಎಲ್ಲ ಪ್ರಮುಖವಾಗಿರುವಂತಹ ನಾವೇನು ಮಾಡ್ತಾ ಇರ್ತೀವಲ್ಲ ಆ
ಕೆಲಸಗಳಿಗೆ ಸಂಬಂಧಿಸಿದಂತೆ ಅದೆಲ್ಲ ಡಿಲೇಟ್ ಆಗಿ ಹೋಯಿತು ಅಂದ್ರೆ ಅದನ್ನು ನಾವು ವೊಲಾಟೈಲ್ ಮೆಮ್ರಿ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾವು ಕಂಪ್ಯೂಟರನ್ನು ಬಳಕೆ ಮಾಡ್ತಾ ಇದ್ದಾಗ ಒಮ್ಮೆ ಕಂಪ್ಯೂಟರ್ ಆಫ್ ಆಯ್ತಂದ್ರೆ ಅದರಲ್ಲಿರುವಂಥ ಅಂಶಗಳು ಡಿಲೇಟ್ ಆಗ್ತವೆ. ಅದಕ್ಕಾಗಿ ಇದನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ವೊಲಾಟೈಲ್ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ಈ ಕೆಳಗಿನ ಯಾವುದು ವೊಲಾಟೈಲ್ ಮೆಮ್ರಿ ಅಂತೇಳಿ ಕೊಟ್ಟಿದ್ದಂದ್ರೆ ರ್ಯಾಮ್ ಅಂತೇಳಿ ಹಾಕ್ಬೇಕಾಗ್ತದ ಆನ್ಸರು. ಯಾವುದು? ರ್ಯಾಮ್ ಅನ್ನುವಂಥದ್ದು. ಹಾಗಾದ್ರೆ ಈ ಕೆಳಗಿನ ಯಾವುದು ನಾನ್ ವೊಲಾಟೈಲ್ ಮೆಮ್ರಿ ಆಗಿದೆ ಅಂತೇಳಿ ಬಂದಾಗ, ನಾನ್ ವೊಲಾಟೈಲ್ ಮೆಮ್ರಿ ಅಂತೇಳಿ ಬಂದಾಗ ರೋಮ್ ಅನ್ನುವಂಥದ್ದು. ಕಂಪ್ಯೂಟರ್ ಆಫ್ ಆದಂಥ ಸಂದರ್ಭದಲ್ಲಿ ಕೂಡ ಇದರಿಂದ ಏನಾಗೋದಿಲ್ಲ ಅಂದ್ರೆ ಡಿಲೇಟ್ ಆಗಿ ಹೋಗೋದಿಲ್ಲ. ವೊಲಾಟೈಲ್ ಮೆಮ್ರಿ ಯಾವುದು ಅಂತೇಳಿ ಬಂದಾಗ ರ್ಯಾಮ್ ಅಂತೇಳಿ ಹಾಕಬೇಕಾಗ್ತದ. ಯಾವುದು ನಾನ್ ವೊಲಾಟೈಲ್ ಮೆಮ್ರಿ ಆಗಿದೆ ಅಂತೇಳಿ ಬಂದಾಗ ರೋಮ್ ಅಂತೇಳಿ ಹಾಕಬೇಕಾಗ್ತದೆ. ಅದು ಕೂಡ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕಾಗ್ತದೆ. ಹಾಗಾದ್ರೆ ಡೈರೆಕ್ಟ್ ಆಗಿ ಫುಲ್ ಫಾರ್ಮ್ ಅನ್ನು ಕೇಳಿದಾನ, ರ್ಯಾಮಿನ ಫುಲ್ ಫಾರ್ಮ್ ಏನು ಅಂತ ಕೇಳಿದಾನೆ, ಅದರ ಜೊತೆಗೆ ರೋಮಿನ ಫುಲ್ ಫಾರ್ಮ್ ಅನ್ನು ಕೂಡ ಕೇಳಿದಾನೆ. ಯಾವುದನ್ನು ಪ್ರೈಮರಿ ಮೆಮ್ರಿ ಅಂತೇಳಿ ಕರಿತೀವಿ, ಯಾವುದನ್ನು ಸೆಕೆಂಡರಿ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ, ಯಾವುದನ್ನು ಟೆಂಪ್ರರಿ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ ಅಂದ್ರೆ ಯಾವುದನ್ನು ತಾತ್ಕಾಲಿಕ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ, ಯಾವುದನ್ನು ಪರ್ಮನೆಂಟ್ ಅಥವಾ ಶಾಶ್ವತ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ಇವೆಲ್ಲವುಗಳನ್ನು ಕೂಡ ಪ್ರಶ್ನೆಯನ್ನು ಮಾಡ್ತಾ ಬಂದಿದ್ದಾನೆ ಸ್ನೇಹಿತರೆ. ಸರ್ ರ್ಯಾಮ್ ಅಂತೇಳಿ ಬಂದಾಗ ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು, ರ್ಯಾಂಡಮ್ ಅಕ್ಸೆಸ್ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ರ್ಯಾಮ್ನ ಫುಲ್ ಫಾರ್ಮ್ ಏನು ಅಂದ್ರೆ ರ್ಯಾಂಡಮ್ ಅಕ್ಸೆಸ್ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ಹಾಗಾದ್ರೆ ರೋಮ್ನ ಫುಲ್ ಫಾರ್ಮ್ ಏನು ಅಂತೇಳಿ ಬಂದಾಗ ರೀಡ್ ಓನ್ಲಿ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ಸರ್ ರ್ಯಾಮ್ ಅಂತೇಳಿ ಬಂದಾಗ ರ್ಯಾಂಡಮ್ ಅಕ್ಸೆಸ್ ಮೆಮ್ರಿ, ROM ರೋಮ್ ಅಂತೇಳಿ ಬಂದಾಗ ರೀಡ್ ಓನ್ಲಿ ಮೆಮ್ರಿ ಅನ್ನುವಂಥದ್ದು. ಹಾಗಾದ್ರೆ ಈ ರ್ಯಾಮನ್ನು ನಾವು ಏನಂತೇಳಿ ಕರಿತಾ ಬರ್ತೀವಿ ಅಂದ್ರೆ ಸರ್ ತಾತ್ಕಾಲಿಕ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ ಅಥವಾ ತಾತ್ಕಾಲಿಕ ಸ್ಮರಣೆ ಅಂತೇಳಿ ಕರಿತಾ ಬರ್ತೀವಿ. ರ್ಯಾಮನ್ನು ಏನಂತೇಳಿ ಕರಿತೀವಿ ಅಂದ್ರೆ ಸರ್ ತಾತ್ಕಾಲಿಕ ಮೆಮ್ರಿ ಅಂತೇಳಿ ಕೂಡ ಕರಿತೀವಿ. ಅದು ಕೂಡ ಗೊತ್ತಿರಬೇಕು. ಹಾಗಾದ್ರಿಂದ ಯಾವುದನ್ನು ನಾವು ಶಾಶ್ವತ ಮೆಮ್ರಿ ಅಥವಾ ಪರ್ಮನೆಂಟ್ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ ಅಂದ್ರೆ ರೋಮನ್ನು ಪರ್ಮನೆಂಟ್ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ಗೊತ್ತಿರಲಿ, ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನ. ಈ ರ್ಯಾಮನ್ನು ಏನಂತೇಳಿ ಕರಿತೀವಿ ಅಂದ್ರೆ ಸರ್ ಪ್ರಾಥಮಿಕ ಸ್ಮರಣೆ ಅಂತೇಳಿ ಕರಿತಾ ಬರ್ತೀವಿ. ಅಂದ್ರೆ ಪ್ರೈಮರಿ ಮೆಮ್ರಿ ಅಂತೇಳಿ ಬಂದಾಗ ರ್ಯಾಮ್ ಅನ್ನು ಹಾಕಬೇಕು, ಸೆಕೆಂಡರಿ ಮೆಮ್ರಿ ಅಂತೇಳಿ ಬಂದಾಗ ಯಾವುದನ್ನು ಆನ್ಸರ್ ಮಾಡಬೇಕಾಗ್ತದೆ ಅಂದ್ರೆ ರೋಮನ್ ಆನ್ಸರ್ ಮಾಡಬೇಕಾಗ್ತದೆ. ಇವೆಲ್ಲವುಗಳನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ ಅನ್ನುವಂಥದ್ದು. ಸರ್ ರ್ಯಾಮ್ ಅನ್ನುವಂಥದ್ದು ತಾತ್ಕಾಲಿಕ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ, ರೋಮನ್ನ ಶಾಶ್ವತ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ರ್ಯಾಮನ್ನು ಪ್ರೈಮರಿ ಮೆಮ್ರಿ ಅಂತೇಳಿ ಕರೆದ್ರೆ ರೋಮನ್ನು ನಾವು ಏನಂತೇಳಿ ಕರಿತಾ ಬರ್ತೀವಿ ಅಂದ್ರೆ ಸೆಕೆಂಡರಿ ಮೆಮ್ರಿ ಅಂತೇಳಿ ಕರಿತಾ ಬರ್ತೀವಿ. ರ್ಯಾಮ್ ಅನ್ನುವಂಥದ್ದು ವೊಲಾಟೈಲ್ ಮೆಮ್ರಿ ಆದ್ರೆ ಸರ್ ರೋಮ್ ಅನ್ನುವಂಥದ್ದು ನಾನ್ ವೊಲಾಟೈಲ್ ಮೆಮ್ರಿ ಅನ್ನುವ